ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ಹೊಸತು ತರುತ್ತಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ज्यादा इतकोते ट्रेन की ಈಗ ನಮ್ಮಮ್ಮ ಡ್ಯಾನ್ಸ್ ಆಡತ್ತಂತೆ ನೋಡಿ. ಡ್ಯಾನ್ಸ್ ಆಡ್ಮ ಡ್ಯಾನ್ಸ್ ಇಲ್ಲಿ ನೋಡ್ಮ ಹಂಗೆ ಈ ಕಡೆ ನೋಡ್ಮ ಕ್ಯಾಮ್ರಾ ನೋಡ್ಮ ಇಲ್ಲಿ ಆಯ್ ಮಾಡ್ಮ ಹಂಗೆ ಆಯ್ ಆಯ್ ಫ್ರೆಂಡ್ಸ್ ಅನ್ನಿ ಹೇಳ್ಮ ಆಯ್ ಫ್ರೆಂಡ್ಸ್ ಅನ್ನ ಆಯ್ ಫ್ರೆಂಡ್ಸ್ ಅನ್ನ ಹಾಯ್ ಫ್ರೆಂಡ್ಸ್ ಅಣ್ಣ ಆಯ್ ಫ್ರೆಂಡ್ಸ್ ಅಣ್ಣ ನಮಸ್ಕಾರ. हाय फ्रेंड्स ನೀನು ಹೋಗಂತ ಮೆಂತೆ ಹಾಯ್ ಫ್ರೆಂಡ್ಸ್ ಅಂತ ಹಾಯ್ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಅಂತ ನೋಡಿ. ಇದು ಬನ್ನರ್ಘಟ್ಟ ರಸ್ತೆ ಮುಗೀತು, ಹೋಯ್ತಾ ಇದೀವಿ ಆಲ್ರೆಡಿ. ಇದು ಕಾಡು ನೋಡಿ, ಇದು ಕಾಡು. ಮಾತಾಡಿ ಅಡ್ಡಾಡು ಅಲ್ಲೇ. ಇಲ್ಲಿ ಆನೆ ಬರುತ್ತೆ, ಚಿರತೆ ಬರುತ್ತೆ, ನಿಮ್ಗೆ ಗೊತ್ತು ಅನ್ಸುತ್ತೆ. ಆದ್ರೂ ಹೇಳ ಕರ್ತವ್ಯ ನಮ್ದು, ಹೇಳ್ತಾ ಇದೀವಿ. ಸಾಂಗ್ ಹಾಕಿ ಅಂದ್ರೆ ನೋಡಿ ಆನ್ ಮಾಡಿ ಕೂರ್ಸೋರ ಹೊರ್ತು ಸಾಂಗ್ ಮಾತ್ರ ಆಗ್ತಾ ಇಲ್ಲ. ಇವರು ಫೋನ್ ಹಿಡ್ಕೊಂಡ್ ಕೂತಿದ್ದಾರೆ ಹೊರ್ತು ಕನೆಕ್ಟ್ ಮಾತ್ರ ಮಾಡ್ತಾ ಇಲ್ಲ. ಇವರು ನನ್ನ ಹತ್ರ ಮಾತಾಡಿ ಮಾತಾಡಿ ಅಂತಾರೆ, ನಾನು ಏನ್ ಮಾತಾಡ್ಲಿ ಅಂತಾನೆ ಗೊತ್ತಾಯ್ತಾ ಇಲ್ಲ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಎಲ್ಲ ನೋಡಿ. ನನ್ನ ಪರಿಸ್ಥಿತಿ ಹಿಂಗಾಗಿದೆ, ಏನ್ ಮಾಡೋಣ? ಯಾರು ಏನೇನಾರವ ನಮ್ಮ ಅತ್ತೆ ಮಾತಾಡ್ತಾರೆ, ಮಾತಾಡಿ. ಅತ್ತ ಕಡೆಗೆ ಬಂದು ಎಲ್ಲನೂ ಬಿಟ್ಟು ಅತ್ತ ಕಡೆಗೆ ಬಂದು ಮಾತಾಡ್ತಿದ್ರೆ ಅಲ್ವಾ, ಮಾತಾಡಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕೇಳಿ ಮಾತಾಡಿ, ಅವ್ರು ಮಾತಾಡ್ತಾರೆ. ಏನಂತ ಮಾತಾಡಿಲ್ಲ ಏನಾರ ಮಾತಾಡಿ, ಅವ್ರು ಮಾತಾಡ್ತಾರೆ. ಅದೋ ಚೆನ್ನಾಗಿದೆಯಾ ಅಂತ. ಆಮೇಲೆ ನನ್ನ ಹೆಸರಲ್ಲ, ಅಲ್ಲಿ ಕೇಳ್ಬೇಕು ಅವ್ರನ್ನ. ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಹೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಲ್ಲಿ. ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಇಲ್ಲಿ ನೋಡಿ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಇದು? ಇದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾ ಇದಾರೆ. ಕರ್ನಾಟಕದಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಇದಾ ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕದಲ್ಲಿ ಗೋಲ್ಡನ್ ಟೆಂಪಲ್ ಅಂತೆ. ಯಾವ ಟೆಂಪಲ್ ಅಂತ ನೀವೇ ಕಮೆಂಟ್ ಮಾಡಿ. ಇಲ್ಲ, ಮೊನ್ನೆ ಇದ್ರಲ್ಲೆಲ್ಲ ಕಳ್ಸಿದ್ರು ಕಣ. ಯಾವ ಟೆಂಪಲ್ ಅಂತ ನಮಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಬನ್ನರ್ಘಟ್ಟ ರಸ್ತೆಯಲ್ಲಿ ಯಾವ ಟೆಂಪಲ್ ಅಂತ ಕಮೆಂಟ್ ಮಾಡಿ. ಸೇಟುಗಳೆಲ್ಲ ಬರೀ ಕನ್ನಡದವರು ಬರ್ತಾರೆ. ಇವ್ರನ್ನ ಮಾತಾಡ್ಸು ಮನೆಗೆ ಹೋಗು ಫ್ರೆಂಡ್ಸ್. ಇದು ಹಲೋ ಹಾಯ್ ಮಾಡಿ. ಹಾಯ್ ಚೆನ್ನಾಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಎಲ್ಲ ಟಿಫನ್ ಮಾಡಿದ್ರಾ, ಊಟ ಮಾಡಿದ್ರಾ? ಟಿಫನ್ ಮಾಡಿದ್ರೆ, ಊಟ ಮಾಡಿದ್ರಾ? ಬಾಯ್ ಬಾಯ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅದೇ ಮಾತಾಡುತ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿ. ಎಲ್ಲ ಚೆನ್ನಾಗಿದ್ದೀರಾ? ತಿಂಡಿ ಮಾಡಿದ್ರಾ, ಟಿಫನ್ ಮಾಡಿದ್ರಾ? ಕೂತ್ಗಳಲ್ಲಿ ಎಲ್ಲ ಗೊತ್ತಿರುತ್ತೆ, ಗೊತ್ತಾಗಬೇಕಲ್ಲ. ಅವಳೆಲ್ಲ ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದು ಪ್ಲೇಸ್ ಅಂತ ಗೊತ್ತಿಲ್ಲ, ಬರೋವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಗಾಯ್ಸ್ ಬಂದ್ವಿ. ಸುಂಕದಕಟ್ಟೆ ಪ್ರಾಣಿ ಅನ್ನೋ ಹೆಸರು ನೋಡಿ. ಪ್ರಾಣಿ ಒಳಗಡೆ ಹೋಗೋಣ, ನೋಡೋಣ ಏನೇನು ಪ್ರಾಣಿ ಇದೆ ಅಂತ ನೋಡೋಣ. ಏನೇನಿದೆ ನೋಡೋಣ ಫಸ್ಟು. ನೋಡಿ ಯಾವ ಇವೆಲ್ಲ ಇರ್ತಾವೆ, ಬಿಡೋದಿಲ್ಲ ಅಂತವೆ. ಸೊ ಹಾಯ್ ಗೈಸ್, ಫ್ಯಾಮಿಲಿ ಜೊತೆಗೆ ಇವತ್ತೊಂದು ಟ್ರಿಪ್ ಬಂದಿದ್ದೀವಿ. ನೋಡ್ತಿರ್ಬೋದು.
ಇವ್ರು ಏನು ಮಾತಾಡ್ತಿಲ್ಲ ಮೇಡಮ್, ಸೈಲೆಂಟ್ ಆಗಿದ್ದಾರೆ. ಸೊ ನೋಡ್ತಿರ್ಬೋದು ಪರ್ ಪರ್ಸನ್ 400. ಸೊ ಇದು ಹೆಂಗೆ ಅಂದರೆ ಬ್ಯಾಚ್ ವೈಸ್ ಹೋಗುತ್ತೆ. ಸೊ ಬ್ಯಾಚ್ ವೈಸ್ ಹೋಗುತ್ತೆ. ಸೊ ಅವರು ನಮ್ಮನ್ನ ಗೈಡ್ ಮಾಡ್ತಾರೆ. ಸೊ 10 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡೋಣ. ಸೊ ಇಲ್ಲೆಲ್ಲ ಇದ್ರ ಬಗ್ಗೆ ಪ್ರಾಣಿ ಪಕ್ಷಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಿಯರಾಗಿ. ಸೊ ಇದೇನೋ ನನ್ನೇ ನೋಡ್ತಾ ಇದೆ ನೋಡಿ. ನೋಡಿ ಗೈಸ್, ಇಲ್ಲೊಂದು ಯಾವುದೋ ಕೋತಿ ಬಂದ್ಬಿಟ್ಟಿದೆ, ಮರದ ಮೇಲೆ ಕುತ್ಕೊಂಡೇ ಇದೆ. ಆ ಪ್ರಾಣಿ ಹೆಸರು ಯಶಸ್ವಿನಿ ಅಂತ. ಗುಬ್ಬಚ್ಚಿ ಹಾರಾಡುತ್ತೆ, ಇದು ಹಾರಾಡಲ್ಲ. ಮರ ಅಲ್ಲ, ಗುಬ್ಬಚ್ಚಿ ಆದ್ರೆ ಹಾರಾಡುತ್ತೆ, ಇದು ಹಾರಾಡಲ್ಲ. ಇದು ಒಂದು ಪ್ರಾಣಿ, ಇದು ಅಲ್ಲಲ್ಲಿ Hi guys, good afternoon. Good afternoon. Good afternoon guys. Good afternoon. Yes, so welcome to Prani guys. Is this your first time? Munche bandidira Pranige or is this your first time? Second time. This is your first time, second time. Second time. That's nice. ಪ್ಲೀಸ್ ದಯವಿಟ್ಟು ಒಳಗೆ ಹೋಗಿ ಇನ್ಸೈಡ್. You can gently go touch them by the back. ಬನ್ನಿ ಸೊ ಗೈಸ್ ನೋಡಿ, ಮುಟ್ತಿದ್ದಾರೆ. ಮುಟ್ಬೇಕು, ತಲೆ ಮುಟ್ಬೇಡ್ರಿ. ಗೈಸ್ ನೋಡಿ ಗೈಸ್ ಏನು ಮಾಡ್ತಿದ್ದಾರೆ. ಬಮ್ಮೇಲಿ ಬಮ್ಮ 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 ಮೋಮೋಸ್ ಏನು ಸೂಪರ್ ಆಗಿದೆ ಏನು ಮುಟ್ಟಿ ಮುಟ್ಟಿ ಬೇಡಪ್ಪ, ನಾನು ಆಲ್ರೆಡಿ ಮುಟ್ಟಿದ್ದೀನಿ. ಸೂಪರ್ ಆಗಿದೆ ಗೈಸ್, ನೀವು ಬನ್ನಿ ಪ್ರಾಣಿ ನೋಡಕ್ಕೆ. ಅನಿಮಲ್ಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆನೂ ಒಂದು ಅನಿಮಲ್ ಇದೆ. ಸೊ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ನೋಡ್ಮಾ. ಸೊ ಆ್ಯಂಡ್ ದಿಸ್ ಇಸ್ ದ ಅನಿಮಲ್. ಅದು ದೊಡ್ಡ ಹಂದಿ. ಸೊ ಅದ್ರ ಪಕ್ಕದಲ್ಲಿ ಇರೋದು ಸುಂದ್ರಿ ಅಂತೆ. ನಮ್ಮ ಮನೇಲಿ ಒಂದು ಸುಂದ್ರಿ ಐತೆ. ಇದು ಒಂದು ಪಿಗ್ಗು ಕೂಡ ಹೆದರೋದಿಲ್ಲ. ಹತ್ರ ಬನ್ನಿ, ಹುಲ್ ಕೊಡ್ತೀವಿ, ರಾಗಿ ಹುಲ್ಲು ನಿಮಗೆ. ನೀವು ಆರಾಮಾಗಿ ತಿನ್ನಿಸ್ಬೋದು. ಏನೋ ಮುಟ್ಟಂಗಿದ್ರೆ ಕತ್ತಿನ ಬಾಜಿಂದ ಮುಟ್ಟಿ ಪಪ್ಪ ನೋಡಿ. ಇನ್ನೊಂದು ತಿನ್ಸಿ, ತೊಂದರೆ ಇಲ್ಲ. ನೀವು ಬಾಬನೆ ಬನ್ನಿ ನೋಡಿ, ನೋಡಿ ಬನ್ನಿ ಬನ್ನಿ ಇಲ್ಲ ಇರು ನಿನಗೆ ಇಷ್ಟು ದಿವಸದಲ್ಲಿ ಇವತ್ತೇ ನಿನ್ನ ಕತ್ತೆಗೆ ಸ್ವಲ್ಪ ಊಟ ತಿನ್ನಿಸ್ತಿದ್ಯಾ? ಹಾಕೊಂಡ್ ನೋಡಿ ಎಲ್ಲಿಗೋಯ್ ತಿನ್ನಿಸ್ತಾವ್ರೆ ಅಂತ. ಎಲ್ಲ ಇದು ತಿನ್ಸಿದ್ರಲ್ಲ. ನಾವು ಸಣ್ಣ ಹೋಟ್ಲಲ್ಲಿಂದನೂ ಇದ್ದಿ ನೋಡಿರೋ ಕತ್ತೆಗಳು ಇವತ್ತು ನಮ್ಮ ಅಮ್ಮ ತಿನ್ನಿಸ್ತಿರೋದು. ಗೈಸ್ ನಾವು ಚಿಕ್ಕ ವಯಸ್ಸಿಂದನೂ ಕತ್ತೆ ನೋಡ್ಕೊ ಬಂದಿರೋದು ಮನೆ ಹತ್ರನೇ. ಸೊ ಇಷ್ಟು ದಿವಸದಲ್ಲಿ ಸೊ ಇವತ್ತು ನಮ್ಮಮ್ಮ ಇವತ್ತು ಹೋಗಿ ಆ ಕತ್ತೆಗೆ ಒಂದೆರಡು ಕಡ್ಡಿ ಕೊಟ್ಟಿರೋ ಊಟ ನಮ್ಮಮ್ಮ. ಗೈಸ್ ಮೇಲ್ಗಡೆ ಕರ್ಕೊಂಡು ಬಂದಿದ್ದಾರೆ. ಸೊ ದೇ ಕ್ಯಾನ್ ಕಮ್ ಆ್ಯಂಡ್ ಸಿಟ್, ಬಟ್ ನಾವು ಮುಟ್ಟುವಾಗಿಲ್ಲ ಇದನ್ನ ನಾವು ಪಕ್ಷಿನ.
ಎಲ್ಲ ಎಡಗಡೆ ನಿಂತ್ಕೊಳ್ಳಿ, ದಯವಿಟ್ಟು ಎಡಗಡೆ ನಿಂತ್ಕೊಳ್ಳಿ ಪ್ಲೀಸ್. ಇಲ್ಲಿ ಹೇಳಿ ಬಂದ್ರಿ ಅಲ್ಲ, ಹೇಳಿ ಬನ್ನಿ. ಆ ಕಡೆ ನಡೀರಿ, ಆ ಕಡೆ ನಡೀರಿ. ಸ್ವಲ್ಪ ಹಿಂದೆ ಹೋಗಿ, ಎಲ್ಲ ಒಂದು ಕೈ ಮುಂದೆ ಮಾಡಿ, ಈ ಥರ ಒಂದು ಕೈ ಮುಂದೆ ಮಾಡಿ, ನಂತರ ಮುಂದೆ ಮಾಡಿ ಕೈನ. ಪಕ್ಷಿ ಅಂತೇಳಿ ಸ್ವಲ್ಪ ಟ್ರೀಟ್ ಕೊಡ್ತೀನಿ. ಸುಮ್ಮನೆ ಏನು ಮಾಡಿದ್ರಿ, ನೋಡ್ತಾ ಇರ್ಬೋದು ಇಲ್ಲಿ. ಏನು ಮಾಡಿ ಹಿಂದೆ ಏನು ಮಾಡಲ್ಲ, ಬಂದು ತಿನ್ನುತ್ತೆ ಹೋಗುತ್ತೆ ಅಷ್ಟೇ. ನೋಡ್ತಿದ್ದಾನೆ ನೋಡ್ತಾ ಇರ್ಬೋದು. 2 ಬಂದಿದ್ದಾರೆ, 2 ಬಂದಿದ್ದಾರೆ, ಇಲ್ಲೊಬ್ರು 3 ಜನ. ಮುಟ್ಬೇಡಿ ಮುಟ್ಬೇಡಿ ಮುಟ್ಬೇಡಿ, ಅವೇನು ಮಾಡಲ್ಲ. ತಿಂತ ಇದೆಯಾ ಬಾರ ಏನು ಮಾಡಲ್ಲ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ. ಮುಟ್ಬೇಡ, ಅಲ್ವಾ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಕೆಳಗಡೆನೂ ಇರ್ತೇವೆ, ನೋಡ್ಕೊಳ್ಳಿ. ಓಕೆ, ಕುಂತು ಬಿಟ್ಟಿರ. ಸೂಪರ್ ನನ್ನ ಮೇಲೆ ಒಬ್ರು ಕೂತಿದ್ದಾರೆ ನೋಡಿ. ಇದು ನೆಲದ ಆಮೆ, ಬರೀ ನೆಲದಲ್ಲಿ ಮಾತ್ರ ವಾಸ ಮಾಡುತ್ತೆ, ನೀರೊಳಗಡೆ ಹೋಗಲ್ಲ. ಇದು ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಜಾತಿ ಆಮೆ. ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಜಾತಿ ಆಮೆ ಆಫ್ರಿಕಲ್ಲಿ ಕಂಡು ಬರುತ್ತೆ. ಇನ್ನು ಮರಿ 9 ವರ್ಷ ಆಗಿದೆ, 150 ವರ್ಷ ಬದುಕುತ್ತೆ, ಇನ್ನೂ 2 ಅಡಿ ಉದ್ದ ಬೆಳೆಯುತ್ತೆ. ಆಯ್ತಾ? ನೀವು ಆಮೆಗಳು ಮುಟ್ಟಬೇಕಾದ್ರೆ ಸೆಲ್ಮೇಲೆ ಹೊಡಿಬೇಡಿ, ಹಿಂಗೆ ಸೆಲ್ಮೇಲೆ ಕುಕ್ಬೇಡಿ, ಗಟ್ಟಿ ಇದನ್ನು ಚೆಕ್ ಮಾಡೋಕ್ಕೋಸ್ಕರ. ಅದಕ್ಕೆ ನೋವಾಗುತ್ತೆ, ನಮ್ಮ ತಲೆ ತಗೊಂಡು ಹಿಂಗೆ. ಸೊ ಇಲ್ಲಿ ಹುಳಗಳಿದೆ. ಸೊ ಇದನ್ನ ಮೀಲ್ ವರ್ಮ್ಸ್ ಅಂತ ಹೇಳ್ತಾರೆ, ಲಾರ್ವಾ ಸ್ಟೇಜ್ ಹುಳ. ಆಯ್ತಾ? ಸೊ ನೋಡೋಣ ಏನ್ ಮಾಡುತ್ತೆ. ಏನ್ ಮಾಡ್ತಾ ಇದೆ? ಸೊ ಇದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬಾಯಲ್ಲಿ ನೀರ್ನ ತಗೊಂಡು 10 ಅಡಿಯಷ್ಟು ಹೈಟ್ಗೆ ಸ್ಪಿಟ್ ಮಾಡುತ್ತೆ. ಆಯ್ತಾ? ಅದು ಸ್ಪಿಟ್ ಮಾಡೋ ಫೋರ್ಸಿಗೆ ಹುಳಗಳೇನಾದ್ರೂ ಇದ್ರೆ ಅದೆಲ್ಲ ಬ್ಯಾಲೆನ್ಸ್ ತಪ್ಪಿ ನೀರಿಗೆ ಬಿಡುತ್ತೆ. ಸೊ ಅದರಿಂದ ಈ ಮೀನುಗಳನ್ನ ಏನಂತ ಹೇಳ್ತೀವಿ? ಆರ್ಚರ್ ಫಿಶ್ ಅಥವಾ ಸ್ಪಿಟ್ಟಿಂಗ್ ಫಿಶ್ ಅಂತ ಕೂಡ ಹೇಳ್ತಾರೆ. ಇದೇ ರೀತಿ ತುಂಬಾ ಹೈಟ್ ಆಗಿ ಮಸಲ್ಸ್ ಎಲ್ಲ ಬಿಲ್ಡ್ ಆಗಿ ಚೆನ್ನಾಗಿರುತ್ತೆ. ಸೊ ಪೋನೀಸ್ ನಾವು ನೋಡಿದ ತಕ್ಷಣ ಆಗೋಯ್ತು, ಖಾಲಿ ಖಾಲಿ. ಹೋಗಿ ಶಿಸ್ತಾಗಿ ಅಲ್ಲಿ ಹೋಗಿ ಹುಲ್ಲು ಹಾಕಿದ್ದಾರೆ, ಅಲ್ಲಿ ಹೋಗಿ ತಿನ್ನು. ಓಕೆ, ಬಾಯ್. ಅಲ್ಲಿ ದೊಡ್ಡದಲ್ಲ, ಇದು ಚಿಕ್ಕದು. ಓಕೆ, ಸೊ ಎಲ್ಲ ಇಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ಕೂದಲು ಸ್ವಲ್ಪ ಇರ್ತಾರ. ಓಕೆ,
ಏನೋ ಮಾತಾಡ್ತಿದ್ದೆ, ಅದು ನಿಮ್ಮ ಥರನೇ ಮಾತಾಡ್ತೀನಿ. ಏನೋ ಮಾತಾಡ್ತಿದ್ದೆ. ಏನು ಬೇಕು ನಿಮಗೆ? ಏನು ಬೇಕು? ಏನು ಬೇಕು? ಏನು ಬೇಕು? ಏನು ಕೇಳ್ತಿದ್ದೆ ಅದೀಗ? ಸೌಂಡ್ ಮಾಡ್ತಿದ್ದಾರೆ. And actually they are making sound, right? That is why they are called as guinea pig. They will make a sound like pigs. ನೋಡಿ ಫ್ರೆಂಡ್ಸ್, ನಮಗೆ ಎಂತ ಗೊತ್ತಿಲ್ಲ, ಇಲ್ಲಿ ಎಲ್ಲ ಊಟ ಅಂತ ಬುದ್ಧಿ ಬಂದೈತೆ ಫ್ರೆಂಡ್ಸ್. ಬಟ್ ಇಟ್ ಈಸ್ ಟು ಲೈಫಲ್ಲಿ ಒಂದ್ಸತಿ ಆದರೆ ನಾವಿಲ್ಲಿ ಕೈಲಿ ಇಡ್ತೀವಿ. ಬಟ್ ಇಟ್ ಈಸ್ ಸೋ ಕ್ಯೂಟ್ ಆ್ಯಂಡ್ ಇಟ್ ಈಸ್ ಸೋ ಸ್ವೀಟ್ ಅಂತೆ. ಗೈಸ್ ಒಂದು ನಿಮಿಷ, ಏನು ಗೊತ್ತಾ, ಲೈಫಲ್ಲಿ ಒಂದ್ಸತಿ ಆದರೆ ಇವ್ರಿಗೆ ಕಡಲೆ ಬೀಜ ತಿನ್ನಿಸ್ಬೇಕು ಗೈಸ್. ಕಡಲೆ ಬೀಜ ಇಲ್ಲಿದು ಪಿಕ್ಕೆ ತಿನ್ನಿಸ್ಬೇಕು ಗೈಸ್ ಅವ್ರಿಗೆ. ಅದು ಗೊತ್ತಾಯ್ತಿಲ್ಲ ನಿಮಗೆ. ನೋವಾಗಲ್ವಾ? ಇಲ್ಲ ಮಾತಾಡ್ರಿ ಅಂದರೆ ಏನೋ ಮಾತಾಡ್ದಂಗೆ ಸುಮ್ಮನೆ ತಿನ್ನಕ್ಕೆ ಮಾತ್ರ ಬಂದಿದ್ದಾರೆ. ನೋಡಿ, ಏನಾದರೂ ಹೇಳಿ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಅಂದರೆ ತಿನ್ನಕ್ಕೆ ಮಾತ್ರ ಆಗುತ್ತೆ, ಹೇಳಕ್ಕೆ ಮಾತ್ರ ಆಗುತ್ತೆ. ಆ ಥರ ಏನಿಲ್ಲ ಗೈಸ್, ಅಲ್ಲೆಲ್ಲ ಒಡ್ಡಾಡಿ ಫುಲ್ ಸುಸ್ತಾಗಿ ನಿದ್ದೆ ಮಾಡಿದ್ದೀವಿ ಗೈಸ್. ಏನು ಮಾಡೋದು, ಇವ್ರು ಬರೀ ಇವ್ರು ಮಾತ್ರ ತಿಂತಾರೆ, ನಮಗೂ ತಿನ್ನಕ್ಕೆ ಬಿಡೋದಲ್ಲ. ಏನು ಮಾಡೋದು? ಇಡೀ ಗೈಸ್ ಬಂದ್ಮೇಲೆ ನೋಡಿರಂತೆ ಯಾರು ತಿಂತಾರೆ ಯಾರು ತಿನ್ನಲ್ಲ. ಚೆನ್ನಾಗಿ ನೋಡೋಣ ಗೈಸ್, ನಾವ ಇವರ ಅಂತ ನೋಡೋಣ. ತಿಂದ್ಬಿಟ್ಟು ಇವಾಗ ಹೋಯ್ತಾ ಇದ್ದೀವಿ. ಏನೇ ತಿಂದ್ವಿ ಅಂತ ಗೊತ್ತಾ ನಿಮಗೆ? ಬಿರಿಯಾನಿ ಕಬಾಬ್ ಅಷ್ಟೇ ತಿಂದಿದ್ದು ಗೈಸ್, ಏನೋ ತಿಂದಿಲ್ಲ ಅಷ್ಟೇ. ಅದೇ ಹೊಟ್ಟೆ ತುಂಬ ಹೋಯ್ತು ನೋಡಿ. ಹೋಯ್ತಾ ಇದ್ದೀವಿ ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದೀವಿ. ಇವರಿಬ್ರು ಇವರು ತಿಂದ್ಬಿಟ್ಟು ಇವ್ರಿಗೊಂದು ನೋಡಿಲಿ ಪೆಪ್ಸಿ ಥಮ್ಸಪ್ ಬೇರೆ ನೋಡಿಲಿ, ಥಮ್ಸಪ್. ನಮ್ಗದೂ ಇಲ್ಲ. ಕುಡಿಬೇಡ ಅಂತ ಇಟ್ಕೊಂಡವ್ರ ನೋಡಿ ಏನೋ ಹೇಳ್ತಾವ್ರೆ. ಹೇಳಿ ಇನ್ನೊಂದ್ಸತಿ. ನಾವು ಕುಡಿಬೇಡ ಅಂತ ಯಾರು ಹೇಳೋರ ಅದೇ ನೋಡಿ, ಯಾರು ಕೇಳಲೇ ಇಲ್ಲ. ಇವಾಗ ನಾವೇನಾದ್ರು ಕುಡಿಬೇಕಾ ಅಂತ ಕೇಳ್ತಾವ್ರೆ. ನೋಡಿ ಇವ್ರು ನೋಡಿ ತಿಂದೆ ಜಾಸ್ತಿ ಆಗಿ ಗಾಯ್ಸ್. ಅಲ್ಲಿಗೆ ಸಿಗಾಕಟ್ಟೈತೆ ಅಂತ ಅದನ್ನ ಕಿತ್ತಿ ಅವಳು ಬಾಯಿಗೆ ಇತ್ತೀನಿ ಈಗ. ನೋಡಿ ಎಲ್ಲ ಹಿಂಗೆ ಮಾಡ್ತಾರಲ್ಲ ಸರಿ. ಗಾಡಿ ಓಡಿಸ್ಬೇಕಾರೆ ಓಕೆ ದೆನ್ ಬಾಯ್ ಗಾಯ್ಸ್, ಟಾಟಾ, ಬಾಯ್ ಮಾಡಿ, ಬಾಯ್ ಮಾಡಿ, ಬಾಯ್ ಮಾಡಿ, ಬಾಯ್ ಮಾಡೋಣ. ಬಾಯ್ ಮಾಡೋಣ, ಮುಗೀತು ಇವತ್ತಿನ ಬ್ಲಾಗ್ ಮುಗೀತು. ಬಾಯ್ ಮಾಡಿ, ಹೋಗ ಬಾಯ್ ಮಾಡುವ ಇಲ್ಲಿ. ಬಾಯ್ ಅಷ್ಟೇ, ಬಾಯ್.